ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಕಾಂಕ್ಷೆಗಳನ್ನು ತಿಳಿಸ್ತಾ ಇದ್ದೀವಿ. ಹಂಗೆ ನಮ್ಮ ಸ್ವಾಮಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಕೂಡ ಎಲ್ಲ ಒಳ್ಳೆಯದು ಮಾಡಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು, ಜೀವನದಲ್ಲಿ ಎಲ್ಲ ಲಕ್ಷ್ಮಿ ಅನುಗ್ರಹ ಸರಬೇಕು, ಅದೇ ವಿಧವಾಗಿ ಆರೋಗ್ಯ ಚೆನ್ನಾಗಿರಬೇಕು, ವಿದ್ಯಾಭ್ಯಾಸ ಚೆನ್ನಾಗಿರಬೇಕು, ಎಲ್ಲ ರೀತಿಯಲ್ಲಿ ಮಾನವನಿಗೆ ಸ್ವಲ್ಪ ಒಳ್ಳೆ ಆಗೋ ರೀತಿ ಆ ಸ್ವಾಮಿ ಸುಬ್ರಹ್ಮಣ್ಯನು ಮಾಡಬೇಕು, ಅದೇ ಇರುವಾಗ ಲಕ್ಷ್ಮೀದೇವಿ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಏನಪ್ಪ ಅಂದರೆ ಒಂದು ಸಣ್ಣ ರೆಮಿಡಿ. ಇವತ್ತು ದೀಪಾವಳಿ ಈ ದಿನದಂದು ಲಕ್ಷ್ಮೀ ಪೂಜೆ ಯಾರಿಗೂ ಇಷ್ಟ ಬಂದಂಗೆ ಅವ್ರು ಮಾಡ್ಕೊತ ಇರ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಆದರೆ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಪ್ರದೋಷ ಕಾಲದಿದ್ದಂದು ಅರ್ಧರಾತ್ರಿವರೆಗೂ ಪೂಜೆ ಮಾಡ್ಬೋದು ಈ ಲಕ್ಷ್ಮೀ ದೇವನು. ಆ ಪೂಜೆ ಮಾಡುವ ಟೈಮ್ನಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಒಂದು ತಾಂಬೂಲ ಇಟ್ಟು ಆ ತಾಂಬೂಲದ ಮೇಲೆ ಒಂದು ದೀಪ, ಮಣ್ಣಿನ ದೀಪಾರಾಧನೆ ಇಟ್ಟು ಆಕಳ ತುಪ್ಪ ಹಾಕಿ ಆ ದೀಪ ಹಚ್ಚಿ 5 ದೀಪ ಆಗಲಿ 9 ದೀಪ ಹಾಕಲಿ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಎಷ್ಟು ದೀಪ ಆದರೂ ಇಟ್ಕೋಬೋದು. ಭಾಳ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ ದೀಪಾವಳಿ ಎಲ್ಲ ಒಳ್ಳೆಯವ್ರಿಗಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಮತ್ತೊಂದು ಸಲ ಆ ಲಕ್ಷ್ಮೀ ಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮೋ ನಮಃ.